Can we try it one more time? ಜಸ್ಟ್ ನಾವು ಬ್ರೀಫಿಂಗ್ ಆಯಿತು. ಸೊ ಇವಾಗ ಡ್ರಿಲ್ ಹೇಳಿದರೆ ವಿದೌಟ್ ಆಕ್ಸಲರೇಷನ್ ಅಲ್ಲ. ದಿಸ್ ಇಸ್ ಟೈರಿಂಗ್ ಬಟ್ ಇಟ್ಸ್ ಗುಡ್. ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಂಡರ್ ರೋಡ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಐ ಗಾಟ್ ಅ ಫೀಡ್ಬ್ಯಾಕ್ ಫ್ರಮ್ ಮೈ ಫ್ರೆಂಡ್. ಫೀಡ್ಬ್ಯಾಕ್ ಏನೆಂದರೆ, ನೀ ಯಾಕೆ ಕನ್ನಡದಲ್ಲಿ ಲಾಗ್ ಮಾಡ್ತಿಲ್ಲ, ಇಂಗ್ಲೀಷಲ್ಲಿ ಮಾಡ್ತಿದ್ಯಾ, ನ್ಯಾಚುರಲ್ ಆಗಿ ಕಾಣ್ತಿಲ್ಲ ಅಂತ. ಸೊ ಇವತ್ತಿಂದ ನಾನು ಕನ್ನಡದಲ್ಲಿ ಲಾಗ್ ಮಾಡ್ತೇನೆ. ಸ್ವಲ್ಪ ಸ್ಲ್ಯಾಂಗ್ ಡಿಫ್ರೆಂಟ್ ಆಗಿರ್ಬೋದು, ಯಾಕಂದರೆ ನಾನು ಮಂಗಳೂರಿಂದ ಆ್ಯಕ್ಚುಲಿ. ಸೊ ಇವಾಗ ಬೆಂಗಳೂರು ಬಂದೊಂದು 2 years ಆಯಿತು. ಎಲ್ಲ ಈಚೆ ಮಿಕ್ಸ್ ಆಗಿ ಹೋಗಿದೆ. ಓಕೆ, ಇವತ್ತು ಆ್ಯಕ್ಚುಲಿ ನಾನು KTM Pro XP ಅಡ್ವೆಂಚರ್ ಒಂದು ಟ್ರೈನಿಂಗ್ ಇದೆ, ಆಫ್ ರೋಡ್ ಟ್ರೈನಿಂಗ್ ಇದೆ. ಆ್ಯಕ್ಚುಲಿ 9 o'clock ರಿಪೋರ್ಟ್ ಮಾಡಲಿಕ್ಕೆ ಹೇಳಿದರು, ಬಟ್ ಆಲ್ರೆಡಿ ಈ ಗೂಗಲ್ ಮ್ಯಾಪಲ್ಲಿ 9 ಅಂತ ಹೇಳ್ತಿದ್ದಾರೆ. ಸೊ 8:45 ಆಗಿದೆ ಇವಾಗ ಟೈಮು. 9 to 9:10 ಬ್ರೀಫಿಂಗ್ ಇದೆ. ಹೋಪ್ಫುಲಿ ಟೈಮಲ್ಲಿ ರೀಚ್ ಆಗ್ತೇನೆ. ಲೇಡಿ ರೈಡರ್ ನೈಸ್. ಸೊ ಓಕೆ, ಇವಾಗ ಪಾರ್ಟಲ್ಲಿ ಏನಿಲ್ಲ, ರೋಡಲ್ಲಿ ಸುಮ್ಮನೆ ತೋರಿಸ್ಲಿಕ್ಕೆ ಏನಿರಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಚಾರ್ಜ್ ಖಾಲಿ ಮಾಡಿದ್ದು. ನನ್ನ ಹತ್ರ ಆ್ಯಕ್ಚುಲಿ ಒಂದೇ ಬ್ಯಾಟ್ರಿ ಇರೋದು ಗೋಪುರದ್ದು. ಐ ಹೋಪ್ ನನ್ನ ಆ್ಯಂಗಲ್ ಮತ್ತು ಏನೋ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದೆ ಅಂತ. ಸೊ ಯಾ, ಆಮೇಲೆ ಕಂಟಿನ್ಯೂ ಮಾಡಿ ರೀಚ್ ಆಗ್ತೇನಲ್ಲ, ಆವಾಗ ಕಂಟಿನ್ಯೂ ಮಾಡ್ತೇನೆ ರಿಮೈನಿಂಗ್ ಪಾರ್ಟ್. KTM ಫ್ಲ್ಯಾಗ್ ಕಾಣ್ತಾ ಇದೆ. ಹಾಗಾದರೆ ಕರೆಕ್ಟಾಗಿ ರೀಚ್ ಆಗಿದ್ದೇವೆ. ಇಲ್ಲಿಂದ ಎಲ್ಲಿ ಮಾರ ಆಗಿ ಇನ್ಸ್ಟ್ರಕ್ಷನ್ ಇಲ್ಲ ಎಲ್ಲಿ ಹೋಗ್ಲಿಕ್ಕಂತ, ಬಟ್ ಹೋಪ್ಫುಲ್ಲಿ ಇಲ್ಲ ಅಂತ ಎಣಿಸ್ತಾನೆ. ಜಸ್ಟ್ ಇಲ್ಲೇ ಇರಬೇಕು, ಬಿಕಾಸ್ ಆ್ಯಂಬುಲೆನ್ಸ್ ಕಾಣ್ತಿದೆ KTM ಇದು. ಈವನ್ ಹಟ್ಸ್. ಕ್ವಿಕ್ಲಿ ಐ ವಿಲ್ ಜಸ್ಟ್ ಕೀಪ್ ಮೈ ಬೈಕ್. ದೆನ್ ಜಸ್ಟ್ ನಾವು ಬ್ರೀಫಿಂಗ್ ಆಯಿತು. ಸೊ ಇವಾಗ ಆಫ್ ರೋಡ್ ಟ್ರ್ಯಾಕಲ್ಲಿ ಜಸ್ಟ್ ಒಂದು ಮೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಇಡಬೇಕಂತೆ. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾನೆ ಆ್ಯಕ್ಚುಲಿ. ಇವಾಗ ತುಂಬ ಮಾತಾಡ್ಲಿಕ್ಕೆ ಆಗಲ್ಲ ಆ್ಯಕ್ಚುಲಿ. ಆಫ್ ರೋಡಿಂಗಲ್ಲಿ ಕಾನ್ಸಂಟ್ರೇಷನ್ ಟ್ರ್ಯಾಕ್ ಮೇಲೆ ಇರುತ್ತೆ. ಸೊ ಮೋಸ್ಟ್ಲಿ ನಿಮಗೆ ರಾ ವಿಡಿಯೋ ಸಿಗುತ್ತೆ. ಸೊ ಐ ಥಿಂಕ್ ಬ್ರೀಫಿಂಗ್ ಆಗ್ತಿದೆ ಮತ್ತೊಮ್ಮೆ. ಲೆಟ್ಸ್ ಗೋ ಅಂಡ್ ಸಿ ವಾಟ್ಸ್ ಹ್ಯಾಪನಿಂಗ್. ಸೊ ಇವಾಗ ಜಸ್ಟ್ ಬ್ರೀಫಿಂಗ್ ಆಗಿ ಸ್ಯಾಡ್ಲಿಂಗ್ ಮಾಡಲಿಕ್ಕೆ ಹೇಳಿದ್ದಾರೆ. ಸ್ಯಾಡ್ಲಿಂಗ್ ಅಂದರೆ ನಿಂತ್ಕೊಂಡು ರೈಡ್ ಮಾಡಬೇಕು. ಸೊ ಫುಟ್ ಪೊಸಿಷನ್ನು ಮತ್ತು ಯಾವ ಏರಿಯಾದಲ್ಲಿ ಬೈಕನ್ನು ಹೋಲ್ಡ್ ಮಾಡಬೇಕಲ್ಲ, ಅರೌಂಡ್ ಸೆಂಟರ್ ಎಲ್ಲಿ ಫುಟ್ ಪ್ಯಾಕ್ಸ್ ಇರ್ತದಲ್ಲ ಆ ಸೆಂಟ್ರಲ್ಲಿ ಹೋಲ್ಡ್ ಮಾಡಬೇಕಾಗ್ತದೆ. ಸೊ ಅದನ್ನೆಲ್ಲ ಹೇಳಿಕೊಟ್ರು.
ಓಕೆ, ಇವಾಗ ಥ್ರಾಟಲ್ ಕಂಟ್ರೋಲ್ ಟೀಚ್ ಮಾಡ್ತಿದ್ದಾರೆ. ಅಂದರೆ ಆ ಕರ್ವಲ್ಲಿ ಉಂಟಲ್ಲ, ಸಿಂಗಲ್ ಥ್ರಾಟಲಲ್ಲಿ ಪಾಸ್ ಆಗಬೇಕಂತ. ಆಯ್ತು, ನನಗೆ ಕರೀತಿದ್ದಾರೆ ಅಂತ ಎನಿಸಿದ್ದು. ದಟ್ ವಾಸ್ ಅ ಗುಡ್ ಒನ್. ನೈಸ್. ಯಸ್. Little bit tiring because right now I'm learning, right? Or else it won't be that tough, I believe. ಆಕ್ಸಿಲೇಟರ್ ಬಿಟ್ಟರೆ ಕೆಳಗೆ ಬರ್ತದೆ ಬೈಕ್. ನೈಸ್. ಏನೋ ಫುಲ್ ಲೂಪ್ ಅಂತ ಹೇಳ್ತಿದ್ರು. ಸೊ ಇವಾಗ ಆ್ಯಕ್ಚುಲಿ ಬೈಕ್ ಡ್ರಾಪ್ ಮಾಡಿದ್ರು ಉಂಟಲ್ಲ, ಹೇಗೆ ಲಿಫ್ಟ್ ಮಾಡ್ತದೆ ಅಂತ ಅದನ್ನು ಹೇಳ್ಕೊಡ್ತಿದ್ದಾರೆ ಆ್ಯಕ್ಚುಲಿ. ಸೊ ಯು ಕ್ಯಾನ್ ಸಿ ಈವನ್ ಹ್ಯೂಜ್ ಬೈಕ್ ಇದ್ರು ವಿತ್ ಮೆಟ್ರೋದಲ್ಲ. It stretches your back. Can you try it one more time? Okay. Say that this technique now back engine. Ulta. How we do it? No, you're doing it right. No, this should be the side. No, no. Yeah. ಸೊ ಇವಾಗ ಆ್ಯಕ್ಚುಲಿ ಜಸ್ಟ್ ಏನಾಯ್ತು ಹೇಳಿದರೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳಿದರು. ಅಂದರೆ ರೈಟ್ ಫೀಟನ್ನು ಲೆಫ್ಟ್ ಸೈಡ್ ಫುಟ್ ಪೆಗ್ಸ್ ಇರ್ತದಲ್ಲ, ಕಾಲಿಡ್ತಾರೆ ಗೇರ್ ಹತ್ರ. ಸೊ ನೀವು ನೋಡ್ಬೋದು ಅಲ್ಲಿ ಕೆಲವ್ರು ಹೋಗ್ತಿದ್ದಾರಲ್ಲ, ಅದೇ ಥರ ಹೋಗ್ಬೇಕಂತ ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡಿ. ಇಲ್ಲಿ ಕಾಣ್ತದೆ ನೋಡಿ, ಇವ್ರು ಹೋಗ್ತಿದ್ದಾರೆ. ಸೊ ಅಲ್ಲಿ ಬ್ಯಾಲೆನ್ಸ್ ಮಿಸ್ ಆಯಿತು ಜಸ್ಟ್. ಸೊ ಅದೇ ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇದ್ದೇನೆ ಈಗ ನಾನು ಕೂಡ. ಹೆಚ್ಚು ವೀಡಿಯೋದಲ್ಲೇನು ಮಾತಾಡಲಿಲ್ಲ, ಯಾಕೆ ಹೇಳಿದರೆ ಇಟ್ಸ್ ವೆರಿ ಟೈರಿಂಗ್. ನಿಮ್ಗೆ ಕೇಳ್ಬೋದು ನಂದು ವಾಯ್ಸ್ ಆ್ಯಕ್ಚುಲಿ. ಓಕೆ, ಎಲ್ಲ ಬ್ಯಾಲೆನ್ಸಲ್ಲೇ ಇರೋದು ಮೋಟರ್ ಸೈಕಲ್. ಬ್ಯಾಲೆನ್ಸ್ ಮಿಸ್ ಆದರೆ ಹೋಗಲ್ಲ. This is tiring, but it's good. ಸೊ ಇದೇ ಥರ ಆ್ಯಕ್ಚುಲಿ 2-3 ಲ್ಯಾಪ್ ಇತ್ತು, ಅಂದರೆ ಫುಲ್ ಸರ್ಕಲ್ ಮಾಡಲಿಕ್ಕಿತ್ತು ಈ ಆಫ್ ರೋಡ್ ಟ್ರ್ಯಾಕಲ್ಲಿ. ಅದಾದಮೇಲೆ ಲಂಚ್ಗೆ ಟೈಮ್ ಇತ್ತು. ಇನ್ ಬಿಟ್ವೀನ್ ಈ ವಾಟರ್ ಬ್ರೇಕ್ಸಲ್ಲಿ ಇರ್ತಿದ್ರು, ವಾಟರ್ ಬ್ರೇಕ್ಸ್ ಎಲ್ಲ ಕೊಡ್ತಿದ್ರು, ಮತ್ತು ಜ್ಯೂಸು ಅರೇಂಜ್ಮೆಂಟ್ಸ್ ಇತ್ತು ಆ್ಯಕ್ಚುಲಿ. ಸೊ ವೆಲ್ ಆರ್ಗನೈಸ್ಡ್ ಆ್ಯಕ್ಚುಲಿ. ನಿಮ್ಮ ಹತ್ರ KTM ಅಡ್ವೆಂಚರ್ ಮೋಟರ್ ಸೈಕಲ್ ಇದ್ದರೆ ನೀವು ಬರ್ಬೋದು. ಆನ್ಲೈನ್ ಲಿಂಕ್ ಇರ್ತದೆ, ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಸೊ ರಿಪೋರ್ಟ್ ಮಾಡಿದ ಟೈಮ್ ಮತ್ತು ಪ್ಲೇಸಿಗೆ ಬಂದರೆ ಕಂಪ್ಲೀಟ್ ಒಂದು ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಈ ಟ್ರೈನಿಂಗ್ಸ್ ಎಲ್ಲ ನೀವು ಬೇರೆ ಕಡೆ ಹಣ ಕೊಟ್ಟರು ನಿಮ್ಗೆ ಸಿಗಲ್ಲ ಆ್ಯಕ್ಚುಲಿ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಔಟ್ಸೈಡ್. ಸೊ ಜಸ್ಟ್ 1500 ಏನೋ ಕೊಟ್ಟೆ ನಾನು. ಸೊ ಬ್ರಾನ್ಸ್ ಅಂದರೆ ಸಿಂಗಲ್ ಡೇ ಟ್ರೈನಿಂಗ್. ಸೊ ಇವಾಗ ಫೈನಲಿ ಬ್ಯಾಲೆನ್ಸಿಂಗ್ ಬಗ್ಗೆ ಎಲ್ಲ ಸೆಷನ್ ಫಿನಿಷ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟು. ಸೊ ಇದಾದ ನಂತರ ಲಂಚ್ ಟೈಮ್. ಸೊ ನೀವು ವಿಡಿಯೋದಲ್ಲಿ 790 ಅಡ್ವೆಂಚರ್ ನೋಡಿರ್ತೀರ. ಐ ಆಮ್ ಪ್ರಿಟಿ ಶೋರ್ ಯು ವೇಟಿಂಗ್ ಫಾರ್ ಇಟ್. ಸೊ ಲೆಟ್ ಮಿ ಶೋ ಯು ಸಮ್ ಕ್ಲಿಪ್ಸ್ ಆಫ್ ಇಟ್. ನೋಡಿ ಹೀಗೆ ತೋರಿಸ್ತೇನೆ.
ಸೊ ಇದು ಆ್ಯಕ್ಚುಲಿ ನಮ್ಮ ಟ್ರೈನರ್ ದೇವ್ ಅಂತ. ಸೊ ಈ ಆಫ್ ರೋಡಿಂಗ್ ಟ್ರೈನಿಂಗ್ ಇವತ್ತು ಇವರೇ ಕೊಟ್ಟದ್ದು, ದೇವ್ ಅಂತ ಮತ್ತು ಯೋಗೇಶ್ ಅಂತ. ಸೊ ಹೈಲಿ ನಾಲೆಜಬಲ್, ತುಂಬ ಕ್ರೇಜಿ ಇದ್ದಾರೆ ಆ್ಯಕ್ಚುಲಿ. ಸೊ ಇವಾಗ ಆಫ್ಟರ್ನೂನ್ ವೆಜ್ ಥಾಲಿ ಇತ್ತು ಲಂಚಲ್ಲಿ, ಈ ಥರ. ಸೊ ರೋಟಿ, ಪನ್ನೀರ್ ಮತ್ತು ಒಳ್ಳೆ ಇತ್ತು ಆ್ಯಕ್ಚುಲಿ, ಟೇಸ್ಟ್ ಇಟ್ ವಾಸ್ ಗುಡ್. ಓಕೆ, ಜಸ್ಟ್ ನಾವು ಊಟ ಆಯಿತು. ಇವಾಗ ಒಂದು ಸಣ್ಣ ಟ್ರೇಲ್ ಇದೆಯಂತೆ. ಸೊ ಆಫ್ಟರ್ ದ್ಯಾಟ್ ಸರ್ಟಿಫಿಕೇಷನ್ ಆಗ್ತದೆ, ದೆನ್ ಐ ವಿಲ್ ಗೋ ಟು ಹೋಮ್. ಇವಾಗ ಅದುವೇ ಲೆಸ್ ಆಫ್ ಏನು ಹೇಳ್ತಾರೆ, ಟ್ರೈನಿಂಗ್ ಅಂತ ಹೇಳ್ತಾರಲ್ಲ, ಟ್ರೈನಿಂಗ್ ಹೆಚ್ಚಿರಲ್ಲ, ಬಟ್ ಮೋರ್ ಆಫ್ ಪ್ರಾಕ್ಟೀಸ್, ಲೈಕ್ ಆನ್ ರೋಡ್. ವಾಟ್ ಎವರ್ ಲರ್ನ್ಟ್ನೋ, ಏನೆಲ್ಲ ಕಲ್ತಿದ್ದೆ ಎಲ್ಲ ಇವಾಗ ಟೆಸ್ಟ್ ಮಾಡ್ತಿದ್ದಾರೆ. ಕ್ರೇಜಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹತ್ರ ಬೇನೆ KTM ADV ಮೋಟರ್ ಸೈಕಲ್ ಇದ್ರೆ ಉಂಟಲ್ಲ, ಡೆಫಿನೆಟ್ಲಿ ಬರಬೇಕು. ಇಟ್ಸ್ ವರ್ತ್ ದ ಪ್ರೈಸ್. ಐ ಮೀನ್ ಇಟ್ಸ್ ವೆರಿ ಲೆಸ್ ವಾಟ್ ದೇ ಚಾರ್ಜಿಂಗ್. ಆ ಕಾಸ್ಟಿಗೆ ಇದೆಯಲ್ಲ, ಐ ಡೋಂಟ್ ಥಿಂಕ್ ನಿಮಗೆ ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು ಇದೆಲ್ಲ ಪ್ರೊವೈಡ್ ಮಾಡ್ತದಂತ. ಲುಕ್ ಎಟ್ ಇಟ್, ಕ್ರೇಜ್ ಇದೆಯಲ್ಲ. ಸ್ವಲ್ಪ ಟಫ್ ಇದೆ, ಬಟ್ ಐ ಕ್ಯಾನ್ ಡೂ ದ್ಯಾಟ್. ಯಾಕೆ ಹೋಗ್ತಿಲ್ಲ, ಆರಾಮದಲ್ಲಿ ಮಾಡಲಿ. ಇಲ್ಲಿ ಫ್ರಂಟಲ್ಲಿ ಬೈಕ್ ಕಾಣ್ತಿದೆಯಲ್ಲ, ಏನು ಜುಗಾಡು ಮಾಡಿದ್ದಾನೆ ನೋಡಿ. ಟವಲ್ ಹಾಕಿದ್ದಾನೆ ಸ್ಕ್ರ್ಯಾಚ್ ಆಗಬಾರ್ದಂತ. ಕ್ರೇಜಿ ಇಂಡಿಯನ್ ಜುಗಾಡ್ಸ್. ನಮ್ದಾಗೆ ಏನಾಯ್ತಾ ಗೊತ್ತಿಲ್ಲ, ಹೆವಿ ಸ್ಕ್ರ್ಯಾಚ್ ಆಗಿರ್ಬೋದು. ಬಟ್ PPF ಪ್ರೊಟೆಕ್ಷನ್ ಇದೆ, ನೋಡಬೇಕು ಎಷ್ಟು ಮಟ್ಟಕ್ಕೆ ಪ್ರೊಟೆಕ್ಟ್ ಮಾಡ್ತದೆ ಏನಾಗುತ್ತಿಲ್ಲ. ಲೆಟ್ಸ್ ಸಿ. ಕಮಾನ್ ಹೋಗಿ ಬ್ರೋ, ಯಾಕೆ ನಿಂತಿದ್ದೀರಾ? ಬ್ರೋ ಪಾಪ ಓಡ್ತಿದ್ದಾರೆ, ತುಂಬ ಫೋಟೋಸ್ ಕ್ಲಿಕ್ ಮಾಡಿದ್ದಾರೆ ಇವತ್ತು. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಇಟ್. ನೋಡೋಣ ಯಾವಾಗ ಸೆಂಡ್ ಮಾಡ್ತಾರಂತ. ಈ ವ್ಯೂ ನೋಡಿ, ಕ್ರೇಜ್ ಇದೆ. ಓ ಮ್ಯಾನ್, ದಿಸ್ ಇಸ್ ಅನ್ರಿಯಲ್. ಅಲ್ಲಿ ಫ್ರಂಟಲ್ಲಿ ಐ ಡೋಂಟ್ ನೋ ನಿಮ್ಗೆ ಕಾಣ್ತಿದೆಯಾ ಇಲ್ಲ ಅಂತ. ದ್ಯಾಟ್ ಈಸ್ ಅವರ್ ಟ್ರೈನರ್ ದೇವ್. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅವ್ರದ್ದು.